ಹುನಗುಂದ ಪಟ್ಟಣದ ಸರಕಾರಿ ಕೇಂದ್ರ ಶಾಲೆಯಲ್ಲಿ ದಿನಾಂಕ 23 ಡಿಸೆಂಬರ್ 2024 ಸೋಮವಾರ ವಿಶ್ವ ರೈತ ದಿನಾಚರಣೆ ನಿಮಿತ್ತ ಇಕೋ ಕ್ಲಬ್ ವತಿಯಿಂದ ನೋ ಆಯಿಲ್ ನೋ ಬಾಯಿಲ್ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಶಾಲಾ ಮಕ್ಕಳು ಆಹಾರ ತಯಾರಿಸಿ ಪ್ರದರ್ಶಿಸಿದರು. ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಎಸ್ ಗುಡಗುಂಟಿ ಭೇಟಿ ನೀಡಿ ಮಕ್ಕಳ ಈ ಪ್ರತಿಭೆಯನ್ನು ವೀಕ್ಷಿಸಿ ಪ್ರಶಂಸಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಕೆಬಿ ದಾಸರ್, ಎಸ್ಪಿ ಹೊದ್ಲೂರ್ ಬಿಐಆರ್ಟಿ, ಶಾಲಾ ಮುಖ್ಯ ಗುರುಗಳಾದ ಕೆವಿ ಮಡಿವಾಳರ, ವಿಜ್ಞಾನ ಶಿಕ್ಷಕಿ ಶ್ರೀಮತಿ ಎಸ್ ಗಂಗಾಧರಮಠ, ಶ್ರೀಮತಿ ಆರ್.ಐ. ಗಾಡಿವಾನ, ಅತಿಥಿ ಶಿಕ್ಷಕಿ ಚೆನ್ನಮ್ಮ ಕುಟಕಮರಿ ಉಪಸ್ಥಿತರಿದ್ದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ನಮಸ್ತೆ ಸರ್, ನನ್ನ ಹೆಸರು ಆಶೆ ಪಟೇಲ್. ಬಾಳೆಹಣ್ಣು ತಿನ್ನಿ ನೆನಪು ಶಕ್ತಿಯನ್ನು ವೃದ್ಧಿಸಿ. ದಿನಕ್ಕೊಂದು ಮೊಟ್ಟೆ ತುಂಬೋದು ಹೊಟ್ಟೆ. ನಿಮ್ಮ ಮೂಳೆಗಳನ್ನು ಗಟ್ಟಿಯಾಗಿಸಬೇಕೆ ತಿನ್ನೀರಿ ಶೇಂಗಾ ಚಕ್ಕಿ. ನಾನು ಹೇಳ್ತಿರೋದು ಈ 3 ಐಟಮ್ಸ್. ಯಾಕೆ ನಮಗೆ ಈ 3 ಐಟಮ್ಸ್ ಸರ್ಕಾರ ದಿನಾಲೂ ಕೊಡ್ತಿದ್ದಾರೆ. ಈ 3 ಐಟಮ್ಸ್ ಹೇಗೆ ಕೊಡ್ತಾರೆ ಅಂದರೆ, ಬಾಳೆಹಣ್ಣಿನಿಂದ ನಮಗೆ ನೆನಪು ಶಕ್ತಿ ಬರ್ತದೆ. ಬಾಳೆಹಣ್ಣು ಎದಕ್ಕೆ ಕೊಡ್ತದೆ ಅಂದರೆ, ವಿದ್ಯಾರ್ಥಿಗಳು ಓದಿಕೊಂಡಾಗ ಅದನ್ನು ನೆನಪಿಸಿಕೊಂಡು ಬರೀಬೇಕೆಂದು ಈ ಬಾಳೆಹಣ್ಣು ಕೊಡುತ್ತಾರೆ. ಶೇಂಗಾ ಚಕ್ಕಿ ಎದುರು ಕೊಡ್ತಾರೆಂದು ನಾವು ಹೇಳ್ಬೇಕಂದರೆ, ಮೂಳೆಗಳು ಗಟ್ಟಿಯಾಗುತ್ತದೆ, ಇದಕ್ಕೆ ಇದನ್ನು ಕೊಡುತ್ತಾರೆ. ಮೊಟ್ಟೆ ಅದಕ್ಕೆ ಕೊಡ್ತಾರೆ, ನಿಮಗೆಲ್ಲ ಕೊಡ್ತಾರೆ. ಇದರಲ್ಲಿ ಎಲ್ಲ ಇದೆ. ಇದನ್ನು ಉದಾಹರಣೆಯಾಗಿ ಒಂದು ಇರ್ಬೋದು. ಅದಕ್ಕೆ ಥ್ಯಾಂಕ್ ಯು ಮಚ್ ಫಾರ್ ಗಿವಿಂಗ್ ಸರ್. ಎಲ್ಲ ಬ್ಯಾಲೆನ್ಸ್ ಫುಡ್ ಕೊಟ್ಟಾರೆ. ಶೇಂಗಾ ಚಿಕ್ಕಿ ತಿಂದ್ರೆ ಮೂಳೆ ಗಟ್ಟೆಕವ. ಮೂಳೆ ಯಾಕೆ ಗಟ್ಟೆಕವ? ಏನು ಅಂಶ ಇರ್ತದೆ? ಶೇಂಗಾ ನಿಂತದ ಬಡವರ ಬದಾಮಿ ಶೇಂಗಾ ಚಿಕ್ಕಿ. ಬಡವರ ಶೇಂಗಾ ಇದಕ್ಕೆ ಬೇಕಾದ ಸಾಮಗ್ರಿ: ಟೊಮಾಟೊ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ನಾವು ಬೆಂಕಿ ಇಲ್ದೂ ಕೂಡ ಮಾಡ್ಬೋದು. ನಾನು ಮಾಡಿರೋದು ವೆಜ್ ಕೇಕ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿ: ಕೇಕ್ ಮತ್ತು ಜೇಮ್ಸ್ ಹಾಗೂ ಬಿಸ್ಕಿಟ್, ಬ್ರೆಡ್, ಜಾಮ್. ಇದರಿಂದ ನಾವು ಈ ಕೇಕ್ಗಳನ್ನು ಮಾಡಿದ್ದೇವೆ. ಈಗ ಅನೇಕ ಜನರು ಬರ್ತ್ಡೇ ಅಥವಾ ಹ್ಯಾಪಿ ನ್ಯೂ ಇಯರ್, ಟೀಚರ್ಸ್ ಡೇ, ಚಿಲ್ಡ್ರನ್ಸ್ ಡೇ ಇಂಥವೆಲ್ಲ ಕಾರ್ಯಗಳಿಗೆ ಕೇಕನ್ನು ತರುತ್ತಾರೆ. 300, 600, 700 ಈ ರೀತಿ ದುಡ್ಡು ಕೊಟ್ಟು 2 kg ಕೇಕ್, 3 kg ಕೇಕ್ ತರ್ತಾರೆ. ಅದರ ಬದಲು ನಾವು ಮನೆಯಲ್ಲೇ ಬ್ರೆಡ್ಡಿನಿಂದ ಮಾಡಬಹುದು. ಇದರಿಂದ ದುಡ್ಡು ಕೂಡ ಖರ್ಚಾಗುವುದಿಲ್ಲ. ಹಾಗೆಯೇ ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ. ಇದರಿಂದ ಎಲ್ಲರೂ ಇದೇ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದು. ಆದ್ದರಿಂದ ನೀವೀಗ ನಮ್ಮ ಫ್ರೆಂಡ್ಸ್ ಎಲ್ಲ ಹ್ಯಾಪಿ ನ್ಯೂ ಇಯರ್ ಕೇಕ್ ತರ್ತಾರೆ. ಅದ್ರ ಬದಲು ನಾವು ಮನೆ ಮಾಡ್ಕೊಂಡ್ಬಂದು ಕೇಕ್ ಕಟ್ ಮಾಡ್ಬೋದು. ಇದನ್ನ ಹೇಳಕ್ಕೆ ನಾನು 2 ಮಕ್ಕಳನ್ನು ಅದೆಲ್ಲ ಕರೆಕ್ಟ್ ಬುದ್ಧಿ ಹೆಚ್ಚಾಗ್ತೈತಿ ಸರಿ. ಮತ್ತು ಮೂಳೆಗಳೆಲ್ಲ ಗಟ್ಟಾಗ್ತವೆ ಸರಿ. ಅದು ಇಷ್ಟು ಹೇಳಿ ನಾನು ಮಾಡುತ್ತಿರುವುದು ಆಹಾರ. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಮೆಣಸಿನಕಾಯಿ, ಟೊಮೊಟೊ, ಮತ್ತು ಮಸಾಲೆ, ಮತ್ತು ಉಳ್ಳಾಗಡ್ಡಿ, ಅರಿಶಿನ, ಉಪ್ಪು, ಕಾಳು. ನಾವು ಬಸ್ ಸ್ಟ್ಯಾಂಡ್ ತಿನ್ಬೋದು. 6 ಕೊಡ್ತಾರೆ, 50 ಕೊಡ್ತಾರೆ.
ಮಾತೆಯರಿಗೆ ಶಿಕ್ಷಣ ಇಲಾಖೆ ಪರವಾಗಿ ಹಾಗೂ ಸಮನ್ವಯ ಶಿಕ್ಷಣ ಅಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಹೊಂದಿಸುತ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಕಾರ್ಯದಲ್ಲಿ ಬರೀ ಅಜವಾನ ಮತ್ತು ಜೀರಿಗೆ ಮೊಸರು ನೀರು ಹಾಕಿ ಮಾಡಿದ್ದೇನೆ. ಇನ್ನಷ್ಟು ಸುದ್ದಿಗಳಿಗಾಗಿ ಹೊನ್ನಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಬೆಂಬಲಿಸಿ.